ನಿನ್ನೆಯಷ್ಟೇ ಕಿಚ್ಚನ ಪಂಚಾಯಿತಿ ಮುಗಿದಾಗಿದೆ. ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ಕೆಲವು ಸ್ಪರ್ಧಿಗಳಿಗೆ ಕಿವಿ ಮಾತನ್ನ ಹೇಳಿದರೆ, ಇನ್ನೂ ಕೆಲವು ಸ್ಪರ್ಧಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇಂದು ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮ ಇನ್ನೇನು ಶುರುವಾಗಲಿದ್ದು, ಇಂದು ನಡೆದ ಎಪಿಸೋಡ್ನಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಹೌದು, ಒಂಟಿ ಟೀಮ್ನಲ್ಲಿ ರಾಜಮಾತೆ ಎಂದು ಬೀಗುತ್ತಿದ್ದ ಅಶ್ವಿನಿ ಅವರನ್ನ ಜಂಟಿ ತಂಡಕ್ಕೆ ಹಾಕಲಾಗಿದೆ. ಅದು ಯಾರ ಜೊತೆಗೂ ಅಲ್ಲ, ತನ್ನ ಶತ್ರು ಆಗಿದ್ದ ಗಿಲ್ಲಿ ನಟನೊಂದಿಗೆ. ಅಶ್ವಿನಿ ಅವರು ಈ ವಾರ ಜಂಟಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದು ಬಿಗ್ ಬಾಸ್ ಕೊಟ್ಟಿರುವಂತಹ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಹೌದು, ಜಂಟಿ ಹಾಗೂ ಒಂಟಿ ಎನ್ನುವ ಥೀಮ್ ಮೂಲಕ ಶುರುವಾಗಿರುವ ಈ ಸೀಸನ್ನಲ್ಲಿ ಒಂಟಿ ತಂಡದಲ್ಲಿ ಇದ್ದ ಅಶ್ವಿನಿ ಅವರು ತಾನೇ ಬಿಗ್ ಬಾಸ್ ಎನ್ನುವ ಹಾಗೆ ಮೆರೆಯುತ್ತಾ ಇದ್ರು. ಮೊದಲ ದಿನದಿಂದಲೂ ಅವರು ಗಿಲ್ಲಿ ನಟ ಹಾಗೂ ಕಾವ್ಯ ಅವರನ್ನ ಟಾರ್ಗೆಟ್ ಮಾಡಿಯೇ ಬಿಗ್ ಬಾಸ್ ಮನೆಯಲ್ಲಿ ಹಲವು ಜಗಳಗಳನ್ನು ಕೂಡ ಮಾಡಿದ್ರು. ಆದರೆ ಇದೀಗ ಒಂಟಿ ಆಗಿದ್ದ ಅಶ್ವಿನಿ ಅವರು ಗಿಲ್ಲಿ ಜೊತೆ ಜಂಟಿಯಾಗಿ ಇನ್ಮುಂದೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಆದರೆ ಈ ಟ್ವಿಸ್ಟಿನ ಹಿಂದೆ ಏನಿದೆ ಎಂದು ಬಿಗ್ ಬಾಸ್ ತಿಳಿಸಬೇಕು. ಇಂದು ಗಿಲ್ಲಿ ಆಡಿದ ಮಾತಿಗೆ ಕಿಚ್ಚ ಸುದೀಪ್ ಅವರು ನಕ್ಕಿ ನಕ್ಕಿ ಸುಸ್ತಾಗಿದ್ದಾರೆ. ಹೌದು, ಪ್ರತಿ ಶನಿವಾರ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಗ್ರಹಚಾರ ಬಿಡಿಸುತ್ತಾರೆ. ಆದರೆ ಭಾನುವಾರ ಸಂಡೇ ಫಂಡೇ ಎನ್ನುವ ಹಾಗೆ ತಾವು ನಗುತ್ತಾ ಸ್ಪರ್ಧಿಗಳಿಗೂ ಕೂಡ ನಗಿಸುತ್ತಾ ಈ ಒಂದು ಎಪಿಸೋಡ್ ಅನ್ನ ನಗು ನಗುತ್ತಲೇ ಆರಂಭಿಸಿ ಕೊನೆಗೆ ಒಬ್ಬ ಸ್ಪರ್ಧಿಯನ್ನ ಎಲಿಮಿನೇಟ್ ಮಾಡಿ ಮನೆಗೆ ಕಳಿಸುತ್ತಾರೆ. ಹೀಗಿರುವಾಗ ಇಂದು ನಡೆದ ಶೋನಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಅವರಿಗೆ ಸ್ಪರ್ಧಿಗಳ ಬಗ್ಗೆ ಅಭಿಪ್ರಾಯವನ್ನ ತಿಳಿಸಲು ಹೇಳ್ತಾರೆ. ಹೀಗಿರುವಾಗ ಗಿಲ್ಲಿ ನಟ ಚಂದ್ರಪ್ರಭಾ ಹಾಗೂ ಸತೀಶ್ ಅವರು ಯಾವಾಗಲೂ ಬಾತ್ರೂಮ್ನಲ್ಲೇ ಇರ್ತಾರೆ. ಸತೀಶ್ ಅವರು ತಮ್ಮ ಕೊಲೆಸ್ಟ್ರಾಲ್ ಅನ್ನ ಕಮ್ಮಿ ಮಾಡ್ಕೊಬೇಕು ಅಂತ ಬಂದಿದ್ದಾರಂತೆ. ಚಂದ್ರಪ್ರಭಾ ಅವರು ತಮ್ಮ ಕುಡಿತವನ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂತ ಬಂದಿದ್ದಾರಂತೆ. ಇದು ಬಿಗ್ ಬಾಸ್ ಅನ್ಕೊಂಡಿದರೋ ಇಲ್ಲ ಬಾರ್ ಅನ್ಕೊಂಡಿದರೋ ಗೊತ್ತಿಲ್ಲ. ಅಭಿಷೇಕ್ ಹಾಗೂ ಅಶ್ವಿನಿ ಅವರು ಯಾವಾಗ ನೋಡಿದ್ರು ಮೇಕಪ್ ರೂಮ್ ನಲ್ಲೇ ಇರ್ತಾರೆ. ಒಂದು ಅಶ್ವಿನಿ ಅಭಿಷೇಕ್ ಅವರಿಗೆ ಮೇಕಪ್ ಮಾಡಿದ್ರೆ, ಅಭಿಷೇಕ್ ಅವರು ಅಶ್ವಿನಿ ಅವರಿಗೆ ಮೇಕಪ್ ಮಾಡ್ತಿರ್ತಾರೆ. ಅಶ್ವಿನಿ ಗೌಡ ಅವರ ವಿಚಾರಕ್ಕೆ ಬಂದ್ರೆ ಬಿಗ್ ಬಾಸ್ ಮನೆಯ ಮಹಾರಾಣಿ ಎಂದ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಒಂದು ಭ್ರಮೆಯಿಂದ ಇವರು ಇನ್ನೂ ಆಚೆ ಬಂದಿಲ್ಲ. ಮಲ್ಲಮ್ಮಂಗೆ ನಾನು ಒಬ್ನೇ ಕಾಣೋದು, ಯಾರಾದ್ರೂ ಎಲಿಮಿನೇಷನ್ ಮಾಡಿ ನಾಮಿನೇಟ್ ಮಾಡಿ ಅಂತ ಹೇಳಿದ್ರೆ ಅವರು ನನ್ನನ್ನ ಮಾತ್ರ ಮಾಡ್ತಾರೆ. ಪಾಪ ನನ್ನಿಂದ ಕಾವ್ಯನೂ ಕೂಡ ಬಲಿಯಾಗಿದ್ದಾಳೆ. ಹೀಗೆ ಪ್ರತಿಯೊಬ್ಬ ಸ್ಪರ್ಧಿಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕಾಮಿಡಿ ಮಾಡುತ್ತಾ ಹೇಳಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ಹಾಗೂ ಮನೆಯಲ್ಲಿರುವ ಸ್ಪರ್ಧಿಗಳು ನಕ್ಕು ನಕ್ಕು ಸುಸ್ತಾಗಿದ್ದಾರೆ. ಈ ವಾರ ನಡೆದ ಎಲಿಮಿನೇಷನ್ನಲ್ಲಿ ಅತಿ ಕಡಿಮೆ ಓಟ್ ಬಂದು ಅಮಿತ್ ಹಾಗೂ ಕರಿಬಸಪ್ಪ ಅವರು ಮನೆಯಿಂದ ಆಚೆ ನಡೆದಿದ್ದಾರೆ ಎಂದು ವಿಚಾರ ತಿಳಿದು ಬಂದಿದೆ. ಇನ್ನಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.